ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಇದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ವಿಡಿಯೋ ಆಗಿರುತ್ತೆ. ಈ ಒಳ ಮೀಸಲಾತಿ ವಿಚಾರದಲ್ಲಿ ತುಂಬ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ಒಂದು ಗೊಂದಲ ಉಂಟಾಗಿದೆ. ಆ ಎಲ್ಲ ಗೊಂದಲಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡೋದಕ್ಕೋಸ್ಕರ ಇಂದಿನ ಸೆಷನ್ನಲ್ಲಿ ಈ ಒಂದು ಒಳ ಮೀಸಲಾತಿ ಅಂತಕ್ಕಂಥ ಟಾಪಿಕನ್ನು ತೆಗೆದುಕೊಳ್ಳಲಾಗಿರುತ್ತೆ ಸ್ನೇಹಿತರೆ, ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ತಮ್ಮ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡಲಾಗುತ್ತೆ. ಈ ವಿಡಿಯೋನ ಹೆಚ್ಚು ಹೆಚ್ಚು ತಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮೂಲಕ ಅವರಲ್ಲೂ ಕೂಡ ಅರಿವನ್ನು ಮೂಡಿಸಿ ಅಂತಕ್ಕಂತಹ ಒಂದು ಕಳಕಳಿಯ ವಿನಂತಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಾವಿಲ್ಲಿ ನೋಡ್ತಾ ಇದ್ದೀರಾ SC ಒಳ ಮೀಸಲಾತಿಯಲ್ಲಿ ಎಷ್ಟು ಜಾತಿಗಳಿವೆ ಅಂತಕ್ಕಂಥದ್ದು, ಹಾಗೆಯೇ ಒಟ್ಟು ಎಷ್ಟು ಪ್ರವರ್ಗಗಳು ಈ ಒಂದು ಒಳ ಮೀಸಲಾತಿಯಲ್ಲಿ ಬರ್ತವೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡಬಹುದು. ಹಾಗೆಯೇ ಪ್ರವರ್ಗ A, B ಮತ್ತು C ಎಷ್ಟು ಈ ಒಂದು ಪ್ರವರ್ಗಗಳಿಗೆ ಎಷ್ಟು ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗಿರುತ್ತೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಹಾಗೆಯೇ ಪ್ರವರ್ಗವಾರು ಜಾತಿಗಳು ಯಾವ್ಯಾವು ಅಂತಕ್ಕಂತಹ ಒಂದು ಮಾಹಿತಿಯನ್ನು ಸಹ ಇಲ್ಲಿ ನೋಡ್ಬೋದು. ಹಾಗೆಯೇ ಈ ಮೀಸಲಾತಿ ಕೇವಲ ನೇಮಕಾತಿಗಳಿಗೆ ಅಷ್ಟೇನಾ ಅಥವಾ ಮುಂಬಡ್ತಿಗೂ ಸಹ ಅನ್ವಯವಾಗುತ್ತಾ ಅಂತಕ್ಕಂತಹ ಡೌಟ್ಗಳಿಗೂ ಸಹ ಇಲ್ಲಿ ಕನ್ಕ್ಲೂಷನ್ ಅನ್ನು ಕೊಡಲಾಗಿರುತ್ತೆ. ಹಾಗೆಯೇ ನೇಮಕಾತಿ ವಿಚಾರದಲ್ಲಿ ನೇಮಕಾತಿಗಳು ಯಾವಾಗ ಆಗುತ್ತೆ ಅಂತಕ್ಕಂತಹ ಎಲ್ಲ ಸವಿವರವಾದ ವಿವರವನ್ನು ಈ ವಿಡಿಯೋಲ್ಲಿ ನೋಡ್ತಾ ಹೋಗ್ಬೋದು. ತಾವು ಕೊನೆ ತನಕ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿದರೆ ಈ ಎಲ್ಲ ತಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಬೋದು ಸ್ನೇಹಿತರೆ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಾವಿಲ್ಲಿ ನೋಡ್ತಾ ಇದ್ದೀರಾ ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ 25/8/2025 ಸರ್ಕಾರದಿಂದ ಒಂದು ಆದೇಶವನ್ನು ಹೊರಡಿಸಲಾಗಿರುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ ಒಳ ಮೀಸಲಾತಿ ವಿಚಾರವಾಗಿ ಒಂದು ಅಧಿಕೃತವಾದ ಒಂದು ಆದೇಶವನ್ನು ಹೊರಡಿಸಲಾಗಿತ್ತು. ಹಾಗೆಯೇ ಈ ಒಳ ಮೀಸಲಾತಿ SC ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ SCಯಲ್ಲಿ ಟೋಟಲ್ ರಿಸರ್ವೇಷನ್ ಬಂದ್ಬಿಟ್ಟು 17% ಇತ್ತು. ಆ ಟೋಟಲ್ 17% ಮೀಸಲಾತಿಯನ್ನು 3 ಪ್ರವರ್ಗಗಳಾಗಿ ವಿಂಗಡಿಸಲಾಗುತ್ತೆ. ಅದರಲ್ಲಿ ಪ್ರವರ್ಗ A, B ಮತ್ತು C ಅಂತ ಹೇಳಿ. ಆ ಒಂದು ಪ್ರವರ್ಗ A, B ಮತ್ತು Cಗಳಿಗೆ ಸಂಬಂಧಪಟ್ಟಂತೆ ಮೀಸಲಾತಿಯನ್ನು ಯಾವ ಥರ ಹಂಚಿಕೆ ಮಾಡಲಾಗಿರುತ್ತೆ ಅಂತಕ್ಕಂಥ ಒಂದು ವಿಷಯವನ್ನು ನಾವು ನೋಡೋದಾದರೆ, ಪ್ರವರ್ಗ A ರಲ್ಲಿನ ಸಮುದಾಯಗಳಿಗೆ 6% ಮೀಸಲಾತಿಯನ್ನು ಹಂಚಿಕೆ ಮಾಡಿದರೆ, ಅದೇ ರೀತಿ ಪ್ರವರ್ಗ Bಗೆ ಸಂಬಂಧಪಟ್ಟಂತೆ 6% ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗಿರುತ್ತೆ. ಹಾಗೆಯೇ ಪ್ರವರ್ಗ Cಗೆ ಸಂಬಂಧಪಟ್ಟಂತೆ 5% ಮೀಸಲಾತಿಯನ್ನು ನಿಗದಿಪಡಿಸಿ ಒಂದು ಆದೇಶವನ್ನು ಹೊರಡಿಸಲಾಗಿರುತ್ತೆ. ಅದೇ ರೀತಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಈ 3 ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಮೂಲ ಜಾತಿಯನ್ನು ತಿಳಿಸದೇ ಇರುವುದರಿಂದ ಅವರಿಗೆ ಪ್ರವರ್ಗ A ಅಥವಾ Bಯಲ್ಲಿ ಅವಕಾಶವನ್ನು ಕೊಡಲಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ಈ SC ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಈ SC ಇಂಟರ್ನಲ್ ರಿಸರ್ವೇಷನ್ ಅಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಟೋಟಲ್ ಇರ್ತಕ್ಕಂತಹ ಒಂದು ಮೀಸಲಾತಿ ಬಂದ್ಬಿಟ್ಟು 17%. ಅದು ಸರ್ಕಾರದ ಅಧಿಸೂಚನೆ 2024 ಅನ್ವಯ ಇರುತ್ತೆ. ಹಾಗೆಯೇ ಆ ಒಂದು ಟೋಟಲ್ 17% ಮೀಸಲಾತಿಯನ್ನು 3 ರೀತಿಯಾಗಿ ಡಿವೈಡ್ ಮಾಡಲಾಗುತ್ತೆ. ಅದರಲ್ಲಿ ಮೊದಲನೇದಾಗಿ SC ಪ್ರವರ್ಗ A, SC ಪ್ರವರ್ಗ B, SC ಪ್ರವರ್ಗ C ಅಂತ ಹೇಳಿ. SC ಪ್ರವರ್ಗ Aಗೆ ಸಂಬಂಧಪಟ್ಟಂತೆ 6% ಮೀಸಲಾತಿಯನ್ನು ನೀಡಿದರೆ, SC B ಪ್ರವರ್ಗಕ್ಕೆ 6% ಮೀಸಲಾತಿಯನ್ನು ನಿಗದಿಪಡಿಸಲಾಗಿರುತ್ತೆ. ಹಾಗೆಯೇ SC Cಗೆ ಸಂಬಂಧಪಟ್ಟಂತೆ 5% ಮೀಸಲಾತಿಯನ್ನು ನೀಡಲಾಗಿರುತ್ತೆ. ಹಾಗಿದ್ರೆ ಈ SC ಒಳ ಮೀಸಲಾತಿಯಲ್ಲಿ ಇರ್ತಕ್ಕಂತಹ 3 ಪ್ರವರ್ಗಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಎಷ್ಟು ಜಾತಿಗಳು ಬರ್ತವೆ ಅಂತಕ್ಕಂತಹ ಒಂದು ವಿಚಾರವನ್ನು ನಾವು ನೋಡೋದಾದರೆ, ಒಟ್ಟು ಸ್ನೇಹಿತರೆ ಈ SC ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಟೋಟಲ್ 101 ಜಾತಿಗಳು ಬರ್ತವೆ. ಆ 101 ಜಾತಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ 3 ಪ್ರವರ್ಗಗಳನ್ನಾಗಿ ವಿಂಗಡಿಸಲಾಗಿರುತ್ತೆ. ಆ ಪ್ರಕಾರ ಇಲ್ಲಿ ಮೀಸಲಾತಿಯನ್ನು ಸಹ ಹಂಚಿಕೆ ಮಾಡಲಾಗಿರುತ್ತೆ ಸ್ನೇಹಿತರೆ. ಹಾಗಿದ್ರೆ ಈ 101 ಜಾತಿಗಳಿಗೆ ಸಂಬಂಧಪಟ್ಟಂತೆ ಈ SC ಪ್ರವರ್ಗ A ಅಲ್ಲಿ ಯಾವ್ಯಾವ ಜಾತಿಗಳು ಬರ್ತವೆ ಅಂತಕ್ಕಂತಹ ಒಂದು ಕುತೂಹಲ ಹಾಗೆಯೇ ಒಂದು ಡೌಟ್ ತುಂಬ ಜನಕ್ಕೆ ಇತ್ತು. ಆ ಎಲ್ಲ ಡೌಟ್ಗಳನ್ನ ಇಲ್ಲಿ ಕ್ಲಿಯರ್ ಮಾಡಲಾಗುತ್ತೆ. ಈ ಒಂದು ಮಾಹಿತಿ ಯಾರಿಗೆಲ್ಲ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಿದ್ದೀರಿ, ಅರ್ಜಿಗಳಲ್ಲಿ ಹಾಕುವಾಗ ತಮಗೆ ನಿಜವಾಗ್ಲೂ ತುಂಬ ಕನ್ಫ್ಯೂಷನ್ ಇದೆ. ಆ ಎಲ್ಲ ಕನ್ಫ್ಯೂಷನನ್ನು ತಾವು ಹಲವಾರು ಬಾರಿ ಕಮೆಂಟ್ ಮಾಡೋದ್ರ ಮೂಲಕ ಸರ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡಿದ್ರಿ. ಆ ಒಂದು ವಿಚಾರಕ್ಕೋಸ್ಕರ
ಎಲ್ಲರ ಒಂದು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ವಿಡಿಯೋನ ಮಾಡಲಾಗ್ತಾ ಇದೆ ಸ್ನೇಹಿತರೆ. ವಿಡಿಯೋ ತುಂಬ ಲಾಂಗ್ ಆಗ್ಬೋದು, ಆದರೂ ಕೂಡ ತಾವು ಪೇಷನ್ಸಿಂದ ಕೊನೆ ತನಕ ಮಿಸ್ ಮಾಡದೆ ನೋಡಿದರೆ ಪ್ರತಿಯೊಂದು ಜಾತಿಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತೆ ಅಂತಕ್ಕಂತಹ ಮಾಹಿತಿಯನ್ನು ಸಹ ತಮಗೆ ಕೊನೆಯಲ್ಲಿ ಹೇಳಲಾಗುತ್ತೆ. ತಾವಿಲ್ಲಿ ನೋಡ್ತಾ ಇದ್ದೀರಾ, ಪ್ರವರ್ಗ ಎ ಯಲ್ಲಿ ಬರ್ತಕ್ಕಂತಹ 6% ಮೀಸಲಾತಿಗೆ ಸಂಬಂಧಪಟ್ಟಂತೆ ಜಾತಿಗಳನ್ನು ನಾವು ನೋಡೋದಾದ್ರೆ ಒಂದೊಂದಾಗಿ ಇಲ್ಲಿ ತಾವು ನೋಡ್ತಾ ಇದ್ದೀರಾ, ಸೀರಿಯಲ್ ನಂಬರ್ 1ರಿಂದ ಹಿಡಿದು 16ರವರೆಗೆ ಇಲ್ಲಿ ಕೊಡಲಾಗಿರುತ್ತೆ. ಫಸ್ಟ್ ಬಂದ್ಬಿಟ್ಟು ಕ್ರಮ ಸಂಖ್ಯೆ 1ರಲ್ಲಿ ಕ್ಯಾಸ್ಟ್ ಕೋಡ್ 22 ಇರುತ್ತೆ. ಇಲ್ಲಿ ಭಾಂಬಿ, ಅಸಾದಾರು, ಅಸೋಡಿ, ಮತ್ತೆ ಚಮಾದಿಯ, ಚಮಾರ್, ಚಂಬಾರ್, ಚಮ್ಗಾರ್, ಹರಳಯ್ಯ, ಹರಳಿ, ಖಾಲ್ಪ, ಮಚಿಗೋರ್, ಮೋಚಿಗಾರ್, ಮಾದರ್, ಮೋದಿಗ್, ಮೋಚಿ, ಮುಚ್ಚಿ, ತೆಲುಗು ಮೋಚಿ, ಕಮಾತಿ ಮೋಚಿ, ರಾಣಿಗರ್, ರೋಹಿದಾಸ್, ರೋಹಿತ್, ಸಾಮ್ಗಾರ್ ಅಂಥೇಳಿ ಈ ಒಂದು ಕ್ರಮ ಸಂಖ್ಯೆ 1ರಲ್ಲಿ ಜಾತಿಗಳು ವಿಂಗಡಿಸ್ತಾ ಹೋಗ್ತಾರೆ. ಹಾಗೆಯೇ ಕ್ರಮ ಸಂಖ್ಯೆ 2ರಲ್ಲಿ ಚಂಡಾಲ ಅಂತಕ್ಕಂಥ ಜಾತಿ ಇರುತ್ತೆ. ಹಾಗೆಯೇ ಕ್ರಮ ಸಂಖ್ಯೆ 3ರಲ್ಲಿ ಧೋರ್, ಕಕ್ಕಯ್ಯ, ಕನಕಯ್ಯ ಅಂತ ಹೇಳಿದ್ರೆ, ಕ್ರಮ ಸಂಖ್ಯೆ 4ರಲ್ಲಿ ಹಲ್ಸಾರ್, ಹಸ್ಲಾರ್, ಹುಳಸ್ವಾರ್, ಹಳಸ್ವಾರ್, ಕ್ರಮ ಸಂಖ್ಯೆ 5 ಹಸ್ಲಾ, ಕದಾಯಿನ್, ಕೆಮಾರಿಸ್, ಕೋಲುಪುಲ್, ವಂದುಲ್, ಕುದುಂಬನ್, ಮಾದಿಗ, ಮಾಂಗ್, ಮಟಾಂಗ್, ಮಿನ್ಮಾದಿಗ್, ಮಾವಿಲನ್, ಪಂಚಮ, ಪನ್ನಿನಂದಿ, ಸಮಗಾರ್, ಸಂಬನ್ ಅಂತಕ್ಕಂತಹ ಜಾತಿಗಳು ಪ್ರವರ್ಗ ಎ ಯಲ್ಲಿ ಬರ್ತವೆ. ಹಾಗೆಯೇ ಪ್ರವರ್ಗ ಬಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಜಾತಿಗಳು ಬರ್ತವೆ ಅಂತಕ್ಕಂತಹ ಒಂದು ಕುತೂಹಲಕಾರಿ ಅಂಶವನ್ನು ನಾವು ನೋಡೋದಾದ್ರೆ ಸರ್ಕಾರದ ಅಧಿಸೂಚನೆ ಅನ್ವಯ ಇದು ಅಧಿಕೃತ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಪ್ರವರ್ಗ ಬಿಗೆ ಸಂಬಂಧಪಟ್ಟಂತೆ ಟೋಟಲ್ 6% ಮೀಸಲಾತಿಯನ್ನು ನಿಗದಿಪಡಿಸಲಾಗಿರುತ್ತೆ. ಈ ಪ್ರವರ್ಗ ಬಿ ಯಲ್ಲಿ ಬರ್ತಕ್ಕಂತಹ ಜಾತಿಗಳನ್ನ ಇಲ್ಲಿ ತಾವು ತಿಳ್ಕೊಬಹುದು ಯಾವ್ಯಾವ ಅಂತ ಹೇಳಿ. ಅನಮುಕ್, ಅರೈಮಾಲ, ಅರ್ವಾಮಾಲ, ಬಾಲಗೈ, ಚಲ್ವಾದಿ, ಛಲ್ವಾದಿ, ಚೆನ್ನಯ್ಯ, ಪಲ್ಲನ್, ಹೊಲೆಯ, ಹೊಲೇರ್, ಹೊಲೆಯ, ಮಹಾವಂಶಿ, ಧೇಡ್, ವಂಕಾರ್, ಮಾರುವಂಕಾರ್, ಮಾಲ, ಮಾಲಹೊನ್ನೈ, ಮಾಲಜಂಗಮ್, ಮಾಲಮಾಸ್ತಿ, ಮಾಲಸಾಲೆ, ನೆಟ್ಕಾನಿ, ಮಹರ್, ತಾರಳ್, ಧೇಗು, ಮೇಗು, ಮೋಗೆರ್, ಮುಂದಾಲ, ಪರಯನ್, ಪರಯ, ರಾಣೆಯಾರ್, ವಲ್ಲುವನ್. ಈ ಒಂದು ಟೋಟಲ್ 19 ಕ್ರಮ ಸಂಖ್ಯೆಯನ್ನು ಒಳಗೊಂಡಂತಹ ಈ ಜಾತಿಗಳು ಪ್ರವರ್ಗ ಬಿ ಯಲ್ಲಿ ಬರ್ತವೆ ಸ್ನೇಹಿತರೆ. ಹಾಗೆಯೇ ಪ್ರವರ್ಗ ಸಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಜಾತಿಗಳು ಬರ್ತವೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಪ್ರವರ್ಗ ಸಿ ಯಲ್ಲಿ ಟೋಟಲ್ ರಿಸರ್ವೇಶನ್ ಬಂದ್ಬಿಟ್ಟು 5% ಹಂಚಿಕೆ ಮಾಡಲಾಗಿರುತ್ತೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಕ್ಯಾಸ್ಟ್ ನೇಮು ಆದಿಯಾ ಇನ್ ಕೂರ್ಗ್ ಡಿಸ್ಟಿಕ್, ಆಗೇರ್, ಅಜಿಲಾ, ಅರುಂಥಾಥಿಯರ್, ಬೈರಾ, ಬಕಡ್, ಬಕುಡಾ, ಬಂಡಿ, ಬಂಟ್ ಇನ್ ಬೆಲ್ಗಾಂ, ಬಿಜಾಪುರ್, ಧಾರವಾಡ್ ಅಂಡ್ ನಾರ್ತ್ ಕರ್ನಾಟಕ ಡಿಸ್ಟಿಕ್ ಅಲ್ಲಿ ಈ ಬಂಟ್ ಸಮುದಾಯ ಇರುತ್ತೆ ಸ್ನೇಹಿತರೆ. ಹಾಗೆಯೇ ಬಂಜಾರ, ಲಂಬಾನಿ, ಲಂಬಾಡ, ಲಂಬಾಡಿ, ಲಮಾಣಿ, ಸುಗಾಲಿ, ಸುಕಾಲಿ ಅಂಥೇಳಿ ಈ ಒಂದು ಜಾತಿಗಳು ಸಹ ಈ ಪ್ರವರ್ಗ ಸಿ ಯಲ್ಲಿ ಬರ್ತವೆ. ಹಾಗೆಯೇ ಬಟಾಡ, ಬುಡ್ಗಜಂಗಮ್, ಬೇಡಜಂಗಮ, ಬೆಲ್ಲಾರ, ಭಾಂಗಿ, ಮೆಹತಾರ್, ವಲ್ಗನ, ರುಕಿ, ಮಲ್ಕನ, ಹಲಾಲ್ಖೋರ್, ಲಾಲ್ಬೀಗಿ, ಬಾಲ್ಮೀಕಿ, ಕೋರರ್, ಜಾಡ್ಮಾಲಿ, ಭೋವಿ, ವಡ್, ವಡ್ಡೆ, ವಡ್ಡರ್, ವಡ್ಡಾರ್, ವಡ್ಡಾರ್, ಭೋವಿ, ನಾನ್ಬೆಸ್ತ, ಕಲ್ಲು ವಡ್ಡರ್, ಮಣ್ಣು ವಡ್ಡರ್ ಅಂಥೇಳಿ. ಹಾಗೆಯೇ ಬಿನ್ಲಾ, ಬ್ಯಾಗಾರ, ಚಕ್ಕಿಲಿಯಾನ್, ಚೆನ್ನದಾಸರ್, ಹೊಲೆಯದಾಸರ್ ಅಂಥೇಳಿ ಇದು ಪ್ರವರ್ಗ ಸಿ ಯಲ್ಲಿ ಬರ್ತಕ್ಕಂತಹ ಜಾತಿಗಳು. ಹಾಗೆಯೇ ಇವು ಪ್ರವರ್ಗ ಸಿ ಯಲ್ಲಿ ತುಂಬ ಜಾತಿಗಳು ಬರ್ತವೆ. ಮುಂದುವರಿದು ದಕ್ಕಲ್, ಡೋಕಲ್ವರ್, ದಕ್ಕಲಿಗ, ಡೋಮ್, ಡೊಂಬಾರ, ಪೈದಿ, ಪಾನೋ, ಯಲ್ಲಮ್ಮಲ್ವಾರ್, ಯಲ್ಲಮ್ಮ, ಲಾವನ್ಲು, ಗಂಟಿ ಛೋರೆಸ್, ಗರಡು ಗಾರೋ,
ಗೊಡ್ಡ, ಗೋಸಂಗಿ, ಹಳ್ಳೇರ್, ಹಂಡಿ ಜೋಗೀಸ್, ಹೋಲರ್, ವಲ್ಹರ್, ಹೊಲೆಯ ದಾಸರಿ, ಜಗ್ಗಾಲಿ, ಜಂಬುಹುಲು, ಕಲ್ಲಡಿ, ಕೂಸ, ಕೊರಚ, ಕೊರಚಾರ್, ಕೊರಮ, ಕೊರವ, ಕೊರವರ್, ಕೋಟೆಗಾರಿ, ಮೇತ್ರಿ, ಕುರುವನ್, ಲಿಂಗಾದೇರ್. ಹಾಗೆಯೇ ಮುಂದುವರಿಯುತ್ತಾ ಮಚ್ಚಲ, ಮದಾರಿ, ಮಲದಾಸರಿ, ಮಲ ಸನ್ಯಾಸಿ, ಮಾಂಗರೋಡಿ, ಮನ್ನೆ, ಮಸ್ತಿ, ಮೇಘವಲ್, ಮೆಂಘವರ್, ಮುಕ್ರಿ, ನಾದಿಯ, ಹಾಡಿ, ನಲ್ಕಡೆಯ, ನಲಕೆಯವ, ನಾಯಡಿ, ಪಾಲೆ, ಪಂಬಡ, ಪರವನ್, ಸಪರಿ, ಸಿಲ್ಲಿಕ್ಯಾಥಸ್, ಸಿಂಧೊಲ್ಲು, ಚಿಂಡೊಲ್ಲು, ಸುಡುಗಾಡು ಸಿದ್ಧ, ಥೋಟಿ, ಟಿಗಾರ್, ಟಿರ್ಬಂದ. ಈ ರೀತಿಯ ಟೋಟಲ್ 63 ಜಾತಿಗಳನ್ನು ಈ ಒಂದು ಪ್ರವರ್ಗ ಸಿ ಹೊಂದಿರುತ್ತೆ ಸ್ನೇಹಿತರೆ. ಈ ತೆರನಾಗಿ ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಯಲ್ಲಿ ಬರ್ತಕ್ಕಂತಹ ಒಂದು ಜಾತಿವಾರು ಮೀಸಲಾತಿಯನ್ನ ಇಲ್ಲಿ ವಿಂಗಡಿಸಲಾಗುತ್ತೆ. ಆ ರೀತಿಯ ಮೀಸಲಾತಿಯನ್ನ ಹಂಚಿಕೆ ಕೂಡ ಮಾಡಲಾಗಿರುತ್ತೆ. ಈ ತೆರನಾಗಿ ತಮ್ಮ SCಗೆ ಸಂಬಂಧಪಟ್ಟಂತಹ ಯಾವೆಲ್ಲ ಅಭ್ಯರ್ಥಿಗಳಿದ್ದೀರಾ ತಾವು ದಯಮಾಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಡಿಯೋದಲ್ಲಿ ಏನು ಮಾಹಿತಿಯನ್ನ ತಮಗೆ ನೀಡಲಾಗಿರುತ್ತೆ ಇದು ಅಧಿಕೃತ ಮಾಹಿತಿಯಾಗಿರುತ್ತೆ ಸ್ನೇಹಿತರೆ. ತಾವೆಲ್ಲರೂ ಕೂಡ ಈಗ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡಬೇಕಂತ ಹೇಳಿದ್ರೆ ನಾಡ ಕಚೇರಿಯಲ್ಲಿ ಈ ತೆರನಾಗಿ SC A, B ಮತ್ತು C ಪ್ರವರ್ಗಕ್ಕೆ ಸಂಬಂಧಪಟ್ಟಂತಹ ಯಾವ್ಯಾವ ಜಾತಿಯಲ್ಲಿ ತಾವು ಬರ್ತೀರಾ ಅದರ ಪ್ರಕಾರ ತಾವು ನಾಡ ಕಚೇರಿಗೆ ಹೋಗಿಬಿಟ್ಟು ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೆಯೇ ಆನ್ಲೈನ್ ಮೂಲಕ ಸಹ ತಾವು ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಪ್ರಮಾಣ ಪತ್ರಗಳನ್ನ ಪಡಿಬಹುದು ಅಂತ ಹೇಳಿ ಹೇಳ್ತಾ ಸ್ನೇಹಿತರೆ, ಈ ಒಂದು ತುಂಬಾ ಹೆಲ್ಪ್ಫುಲ್ ಅಂದ್ರೆ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂತಹ ಈ ವಿಡಿಯೋನ ತಮ್ಮ ಎಲ್ಲ ಸಮುದಾಯದ ಎಲ್ಲ ಸ್ನೇಹಿತರಿಗೆ ಮತ್ತೆ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ಹಾಗೆಯೇ ತಮ್ಮ ಎಲ್ಲ ಕುಟುಂಬದ ಸದಸ್ಯರಿಗೆ ಶೇರ್ ಮಾಡೋದ್ರ ಮೂಲಕ ಅವರೆಲ್ಲರಿಗೂ ಕೂಡ ಒಂದು ಅರಿವನ್ನ ಮೂಡಿಸಿ ಇದಕ್ಕೆ ಸಂಬಂಧಪಟ್ಟಂತಹ ತಮ್ಮ ಎಲ್ಲ ಡೌಟ್ಗಳಿಗೆ ಕಮೆಂಟ್ ಮಾಡೋದ್ರ ಮೂಲಕ ತಾವು ಪರಿಹಾರವನ್ನ ಕಂಡುಕೊಳ್ಬಹುದು ಸ್ನೇಹಿತರೆ. ಹಾಗೆಯೇ ತಮ್ಮ ಯಾವುದೇ ಒಂದು ಡೌಟ್ಸ್ಗಳಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಕೂಡ ತಾವು ಜಾಯ್ನ್ ಆಗೋದ್ರ ಮೂಲಕ ಎಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬಹುದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ತಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.